ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಬುಧವಾರದ ದಿನ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯ ತುಂಬ ಸ್ನೇಹಿತರೆ ಏನು ಸಮಸ್ಯೆಗಳು ತುಂಬಿದೆ ಅಂತ ಹೇಳ್ತೀರಾ, ಅದು ನಿಜವಾಗ್ಲೂ ಅಯ್ಯೋ ಅದು ನಮ್ಮ ಕನಸಾಗಿತ್ತು ಅನ್ನುವ ರೀತಿ ಅಷ್ಟು ಆಶ್ಚರ್ಯ ಪಡುವಂಥ ಅಷ್ಟೊಂದು ಬದಲಾವಣೆ ಅನ್ನುವಂಥದ್ದಾಗುತ್ತೆ. ಹೇಗೆಂದರೆ ಬುಧವಾರ ಅಂತ ಹೇಳಿದ್ರೆ ನಾವು ಬುಧನಿಗೆ ಸಂಬಂಧಪಟ್ಟಂಥ ಈ ದಿನ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ನೀವು ಮಾಡುವಂಥ ಕೆಲಸದಲ್ಲಿ ಆದಾಯ ನಾನಾ ಕಡೆಯಿಂದ ಚೆನ್ನಾಗಿ ಬರುತ್ತೆ, ದುಡ್ಡು ನಿಮ್ಮ ಕಡೆ ಸೆಳೆದುಕೊಂಡು ಮ್ಯಾಗ್ನೆಟ್ ಥರ ದುಡ್ಡು ಅನ್ನುವಂಥದ್ದು ಆಕರ್ಷಿತವಾಗುತ್ತೆ. ಯಾಕಂದರೆ ಬುಧನು ಯಾವಾಗಲೂ ಅಷ್ಟೇ ಕೆಲಸಗಳ ಮೇಲೆ, ಬಿಸ್ನೆಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ನಾವು ಇಟ್ಟಿರ್ತೀವಿ ನೋಡಿ. ಸುಮಾರು ಜನನಪ್ಪ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮ್ಯಾನ್ ಇವರು, ತುಂಬಾ ನೀಟಾಗಿ ಮಾತಾಡ್ತಾರೆ, ಈ ಥರ ಎಲ್ಲ ನಾವು ಕೇಳಿರ್ತೀವಿ. ಅವ್ರಿಗೆ ಪ್ರಶಂಸೆ ಕೂಡ ಕೊಡ್ತೀವಿ. ಆ ಥರ ಬುದ್ಧಿ ಜ್ಞಾನ ಎಲ್ಲವನ್ನೂ ಕೊಡೋದಕ್ಕೆ ಬುಧವಾರ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಮುಖ್ಯವಾಗಿ ಗಣಪತಿಯನ್ನು ಪೂಜಿಸುವಂಥ ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಸಾಧಿಸ್ಕೊಡೋದಕ್ಕೆ ಗಣಪತಿಯನ್ನು ಈ ದಿನ ಪೂಜೆ ಮಾಡುವಂಥದ್ದು. ಪೂಜೆ ಮಾಡೋದಕ್ಕೆ ನಮ್ಗೆ ಸಮಯ ಇಲ್ಲಕ್ಕ, ಏನು ಮಾಡುವಂಥದ್ದು, ಆದರೆ ನಮಗೆ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ಕೊಳ್ಬೇಕು, ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಡಿ ಸ್ನೇಹಿತರೆ. ಸಂಧ್ಯಾ ಸಮಯದಲ್ಲಿ ಕಾಳು ಮೆಣಸನ್ನು ತಗೊಂಡು ಈ ಪರಿಹಾರ ಮಾಡ್ಕೊಳ್ಳಿ ಸಾಕು. ಬುಧವಾರ ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಆಗುತ್ತೆ. ಕೆಲಸ ಇಲ್ಲ ಅಂತ ನಾವು ಏನು ಹೇಳ್ತಾ ಇರ್ತೀವಿ ನೋಡಿ, ಕೆಲಸ ನಮಗೆ ಆರಾಮಾಗಿ ಸಿಗುತ್ತೆ. ಅತ್ಯದ್ಭುತವಾದಂಥ ಪರಿಹಾರ ಅನ್ನೋದು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ ಅಂತ ಹೇಳಬಹುದು. ಗಣಪತಿಗೆ ಇಷ್ಟವಾಗುವಂಥ ಕೊಬ್ಬರಿ ಎಣ್ಣೆ ಇದೆ ನೋಡಿ, ಅದನ್ನು ನೀವು ದೀಪ ಹಚ್ಚಿ ಪುಟ್ಟದಾಗಿ ಈ ದಿನ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ನಿಮ್ಮ ಕೆಲಸಗಳನ್ನು ಕೇಳ್ಕೊಳ್ಳಿ. ಅಂದರೆ ನಿಂತಿರುವ ಕೆಲಸಗಳು ಜಯ ಸಾಧಿಸಬೇಕು, ನಮಗೆ ಮ್ಯಾಗ್ನೆಟ್ ಥರ ದುಡ್ಡು ಬರಬೇಕು, ಈ ಥರ ನಿಮ್ಮ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಕೇಳಿಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ನಿಮಗೆ ಶತ್ರುಗಳಿದ್ದರೆ, ನಿಮ್ಮ ಕೆಲಸದ ಮೇಲೆ ಶತ್ರುಗಳಿದ್ದರೆ, ಆ ಶತ್ರುಗಳಿಂದ ನಿಮಗೆ ಅಡೆತಡೆಗಳಾಗ್ತಾಯಿದ್ರೆ, ಸಾಲ ಮಾಡ್ಕೊಂಡಿದ್ದೀರಾ, ಸಾಲ ತೀರಿಸಬೇಕು, ಸಾಲಗಾರರು ತುಂಬಾ ಕಾಟ ಕೊಡ್ತಾ ಇದ್ದಾರೆ, ಈ ದಿನ ಕೊಡ್ತೀವಿ ಅಂತ ಹೇಳಿದರೆ ಕೊಡೋದಕ್ಕಾಗಲಿಲ್ಲ, ಮತ್ತು ಒಂದು ವಾರ ಟೈಮ್ ಕೇಳಿದ್ದೀವಿ, ಯಾವ ಥರ ಮಾಡ್ಕೊಳ್ಬೇಕೋ ಗೊತ್ತಿಲ್ಲ ಅನ್ನುವಂಥವರು ತಪ್ಪದೆ ನೀವು 5 ಕಾಳು ಮೆಣಸನ್ನು ತಗೊಳ್ಳಿ. 5 ಕಾಳು ಮೆಣಸನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ನಿಮಗೆ ಈ 3 ದಾರಿ ಕಾಣಿಸುತ್ತಲ್ವ, ಆ ಥರ ಇರುವಂಥ ಜಾಗಕ್ಕೆ ಹೋಗಬೇಕು. ಹೋಗ್ಬಿಟ್ಟಿದ್ದ ನಿಮ್ಮ ಎಲ್ಲ ಕಷ್ಟಗಳನ್ನು ಒಂದೊಂದೇ ಕ್ಲೀನಾಗಿ ಹೇಳ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ಸಮಸ್ಯೆಗಳಿದೆ. ಯಾಕಂದರೆ ಪ್ರಕೃತಿ ಮಾತೆ ಯಾವಾಗಲೂ ಅಷ್ಟೇ, ನಾವು ಮನಸ್ಸಿಟ್ಟು ಯಾವುದೇ ಒಂದು ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ. ಈ 5 ಕಾಳುಮೆಣಸನ್ನು ನೀವು ತಗೊಂಡೋಗಿದೆ ಒಂದೊಂದೇ ಸಮಸ್ಯೆಗಳನ್ನು ಹೇಳಿಕೊಂಡು 4 ದಿಕ್ಕಿಗೆ ಇದನ್ನು ಹಾಕಬೇಕು. 4 ಕಾಳುಮೆಣಸನ್ನು ಹಾಕಬೇಕು. ಇನ್ನೊಂದನ್ನು ನೀವು ಮೇಲಕ್ಕೆ ಎಸಿಬೇಕು. ಎಸೆದ್ಬಿಟ್ಟು ಅದು ಎಲ್ಲೇ ಬಿಡಲಿ ತೊಂದರೆ ಇಲ್ಲ, ವಾಪಸ್ಸು ನೀವು ಬಂದುಬಿಡಿ. ಬಂದು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಿಮ್ಮ ಪಾಡಿಗೆ ನೀವು ಮನೆಯ ಹೊರಗಡೆನೇ ಮಾಡ್ಕೊಳ್ಬೇಕು. ಯಾಕಂದರೆ ಮೊದಲ ಕಾಲದಲ್ಲೆಲ್ಲ ನಾವು ನೋಡಬಹುದು, ಮನೆಯ ಹೊರಗಡೆನೇ ಕೈ ಕಾಲು ಮುಖ ತೊಳ್ಕೊಳ್ಳುವಂಥದ್ದು, ಸ್ನಾನ ಮಾಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಈಗ ನಾವು ಎಲ್ಲರೂ ಮನೆ ಒಳಗಡೆ ಇಟ್ಕೊಂಡಿದ್ದೀವಿ. ಸೀದಾ ಆಫೀಸಿಂದ ಬಂದ್ರೂ ನುಗ್ಗುತ್ತಾ ಇರ್ತೀವಿ, ಎಲ್ಲೇ ಹೋಗ್ಬಿಟ್ಟು ಬಂದರೂ ಕೂಡ ನುಗ್ಗುತ್ತಾ ಇರ್ತೀವಿ. ಆದರೆ ನೆಗೆಟಿವ್ ಎನರ್ಜಿಯನ್ನು ಸಾಕಷ್ಟು ಒತ್ಕೊಂಡು ನಮ್ಮ ಮನೆ ಒಳಗಡೆ ಬರ್ತೀವಿ. ಅದಕ್ಕೆ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬಗೆಹರಿಸಬೇಕು ಅಂತ ಮನಸ್ಸಿದ್ರೂ ಕೂಡ ಸಮಯ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ನಾವು ಏನೋ ಒಂದು ನೆಪ ಹೇಳ್ಕೊಂಡು ದಿನವನ್ನು ಕಳೀತಾ ಇರ್ತೀವಿ. ದಿನಕ್ಕೆ 24 ಗಂಟೆ ಅನ್ನುವಂಥದ್ದು ಯಾವಾಗಲೂ ಪ್ರಕೃತಿಯಲ್ಲಿ ನಮಗೆ ಇರುವಂಥದ್ದೇ. ಆದರೆ ದೊಡ್ಡ ಸಾಧನೆ ಮಾಡಿ ಇರುವಂಥವ್ರಿಗೂ ಕೂಡ ಒಂದೇ ಸಮಯನೇ, ನಾವು ಏನು ಮಾಡದೇ ಇದ್ದರೂ ಕೂಡ ನಮಗೂ ಒಂದೇ ಸಮಯನೇ. ಆದರೆ ಅದನ್ನು ಬಳಸ್ಕೊಳ್ಳುವಂಥ ವಿಧಾನ ನಮ್ಗೆ ಗೊತ್ತಿರಬೇಕು. ಆ ಚಾತುರ್ಯ ಅನ್ನುವಂಥದ್ದು ಬೇಕು ಅಂತ ಹೇಳಿದ್ರೆ ಬುಧವಾರ ನೀವು ಈ ಸಣ್ಣ ಕೆಲಸವನ್ನು ಮಾಡಿ. ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ತೀರಲ್ವ, ಅದರಲ್ಲಿ 3 ಕಾಳುಮೆಣಸನ್ನು ಹಾಕಿಬಿಟ್ಟು ಕೇಳಿಕೊಂಡು ಗಣಪತಿ ಸ್ವಾಮಿಯನ್ನು, ಸ್ವಾಮಿ ನಮ್ಮ ಮನೆಯಲ್ಲಿ ವಿಘ್ನಗಳು ಪ್ರತಿಯೊಂದು ಕೆಲಸದ ಮೇಲೂ ಕೂಡ ಇದೆ, ಆ ವಿಘ್ನಗಳನ್ನು ನೀನು ವಿನಾಶ ಮಾಡು ತಂದೆ ಅಂತ ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿ. ಏಕೆಂದರೆ ಬುಧವಾರದ ದಿನ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಸಾಕು. ಹಾಗೆ ಕಾಳುಮೆಣಸಿನಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಸುಲಭವಾಗಿರುತ್ತೆ. ಇದು ಮಾಡ್ಕೊಳ್ಬಹುದು. ಇನ್ನೊಂದು ಕೂಡ ತಿಳಿಸ್ತೀನಿ, ಬುಧವಾರ
ಕರಿಬೇವಿನ ಸೊಪ್ಪು ನಾವು ಪ್ರತಿ ಒಗ್ಗರಣೆಗೂ ಕೂಡ ಮನೆ ಹತ್ರ ಬಳಸ್ಕೊಳ್ತೀವಿ. ಮನೆಯಲ್ಲಿ ನಿಮ್ಮ ಮನೆಯಲ್ಲಿದ್ರೂ ಅಥವಾ ನಿಮ್ಮ ಮನೆ ಹತ್ರ ನೀವು ಗಿಡ ಹಾಕಿದ್ರೂ ಯಾವುದೇ ಆಗಿದ್ರೂ ಪರವಾಗಿಲ್ಲ, ಸಂಧ್ಯಾ ಸಮಯಕ್ಕೆ ತಗೊಳ್ಳಿ. ರಾತ್ರಿ ಎಷ್ಟೊತ್ತಿಗಾದರೂ ಕೂಡ ನೀವು ಆಫೀಸಿಂದ ಬಂದ ಮೇಲೂ ಕೂಡ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಗೆ ಅಮಾವಾಸ್ಯೆ ಮುಗಿದ ಮೇಲೆ ಬಂದಿರುವಂಥ ಬುಧವಾರ ಕೂಡ ಬಹಳ ಶಕ್ತಿದಾಯಕವಾಗಿರುತ್ತೆ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ಒಂದು ದಿನ ಅಂತ ಹೇಳಬಹುದು. ಇದನ್ನು ನೀವು ಸಾಂಬ್ರಾಣಿ ಹಾಕುವಂಥದ್ರಲ್ಲಿ ಒಂದಷ್ಟು ಎಲೆಗಳನ್ನು ತಗೊಳ್ಳಿ, ಕರಿಬೇವಿನ ಎಲೆಗಳು. ಇದರ ಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಬೇಕು. ಕರ್ಪೂರ ಅನ್ನುವಂಥದ್ದು ಸಾಧಾರಣವಾಗಿ ಬರೀ ನಾವು ಆರತಿಗೆ ತಗೊಳ್ತೀವಿ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆರತಿಗೆ ಏನಕ್ಕೆ ತಗೊಳ್ತೀವಿ ಅಂದರೆ ಭಗವಂತನ ಹತ್ರ ಸ್ವಾಮಿ ಈ ಕರ್ಪೂರ ಕರಗ್ದಂಗೆ ನಮ್ಮ ಕಷ್ಟಗಳು ಕರಗೋಗಲಿ, ನಮಗಿರುವಂಥ ನಷ್ಟ, ಬಾಧೆ, ಕಾಯಿಲೆ, ಕಸಾಲೆ, ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರ ಎಲ್ಲವೂ ದೂರ ಆಗಲಿ, ಸುಟ್ಟು ಭಸ್ಮ ಆಗಲಿ ಅನ್ನುವಂಥ ನಾವು ಒಂದು ಮನಸ್ಸಿಟ್ಟು ಕೇಳುವಂಥದ್ದು. ಆ ಕರ್ಪೂರ ಕರೆದಂಗೆ ನಮ್ಮ ಕಷ್ಟಗಳು ಕರಗೋಗಲಿ ಅಂತ. ಅಷ್ಟು ಪವರ್ಫುಲ್ಲು ಸ್ನೇಹಿತರೆ ಕರ್ಪೂರ ಅನ್ನುವಂಥದ್ದು. ಸುಮ್ಮನೆ ನಾವು ಇದು ಉರಿಲಿ ಅಂತ ತಗೊಳ್ಳೋದಲ್ಲ, ನಮ್ಮ ಕಷ್ಟಗಳೇ ಉರಿದೋಗಲಿ, ನಮಗೆ ಒಳ್ಳೆಯ ದಿನಗಳು ಬರಲಿ ಅಂತ ನಾವು ಇದನ್ನು ಹಾಕ್ಬಿಟ್ಟು ಉರಿಸುವಂಥದ್ದು. ನಿಮ್ಮ ಮನೆಯೆಲ್ಲ ಇದನ್ನು ತಿರುಗಿಸಿ, ಅಂದರೆ ಈ ಸಾಂಬ್ರಾಣಿ ಹಾಕಿರ್ತೀರಲ್ವ ಕರಿಬೇವಿನದ್ದು, ಅದನ್ನು ಮನೆ ಸುತ್ತು ನೀವು ಈ ಥರ ಮನೆ ಒಳಗಡೆ ಓಡಾಡಿಸಿದಾಗ ನಿಮ್ಮ ಮನೆಯಲ್ಲಿ ಗಾಳಿ ಬೆಳಕು ಯಾವ ಜಾಗದಲ್ಲಿ ಇರೋದಿಲ್ವ ಆ ಜಾಗದಲ್ಲಿ ಪೂರ್ತಿಯಾಗಿ ತೋರಿಸಿ ನೋಡಿ. ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಎಲ್ಲವೂ ಭಸ್ಮ ಆಗುತ್ತೆ. ಅಷ್ಟು ಶಕ್ತಿ ಕೂಡಿರುವಂಥದ್ದು. ಕೆಲವೊಂದು ದಿನಗಳಲ್ಲೇ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ನಾವು ಯಾವಾಗಂದರೆ ಅವಾಗ ಮಾಡಿಕೊಂಡ್ರೂ ಕೂಡ ಅದು ನಮ್ಗೆ ವರ್ಕ್ ಆಗೋದಿಲ್ಲ. ಈಗ ತಿಳಿಸಿರುವಂಥ ಈ 3 ಪರಿಹಾರಗಳು ಮಾಡ್ಕೊಳ್ತೀರಾ ಅನ್ನೋದಾದರೆ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದೊಂದು ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಇದನ್ನು ರಿಪೀಟೆಡಾಗಿ ನೀವೊಂದು 3 ಅಥವಾ 5 ವಾರಗಳು, ಇಲ್ಲ ಅಂದರೆ ಯಥೇಚ್ಛವಾಗಿ ನಾವು ವಾರನೂ ಮಾಡ್ಕೊಳ್ತೀವಿ ಅನ್ನುವಂಥದ್ದಾದರೆ ತಪ್ಪದೇ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಮಾಡಿಕೊಂಡಾಗ ವಾರದಿಂದ ವಾರಕ್ಕೆ ಬಹಳ ಬದಲಾವಣೆಗಳು ನಿಮ್ಮಲ್ಲಿ ಕಾಣುತ್ತೆ. ನಿಮಗೊಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಯಥೇಚ್ಛವಾಗಿ ಸಿಗುತ್ತೆ. ಏನೇ ಕಷ್ಟ ಬಂದರೂ ಕೂಡ ಮೆಟ್ಟಿ ಮುಂದೆ ಹೋಗ್ತೀವಿ ಅನ್ನುವಂಥ ಭರವಸೆ ಬರುತ್ತೆ. ಹಾಗೂ ನೀವು ನಂಬಿದಂಥ ದೇವರು ನಿಮಗೆ ಕಣ್ಣು ಕಾಣಿಸ್ದೇ ಇರಬಹುದು, ಆದರೆ ನಮಗೆ ಯಾವುದೋ ಒಂದು ಕಡೆಯಿಂದ ಆ ಒಂದು ಧೈರ್ಯ ಅನ್ನೋದು ಬರುತ್ತೆ. ಏನೇ ಬರಲಿ ನಾವು ಮುನ್ನುಗ್ಕೊಂಡು ಕೆಲಸಗಳನ್ನು ಮಾಡ್ತೀವಿ ಅನ್ನುವಂಥ ಶಕ್ತಿ ಅನ್ನೋದು ಬರುತ್ತೆ. 4 ಕಡೆಯಿಂದ ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದು ಆಗುತ್ತೆ ಸ್ನೇಹಿತರೆ. ಇಷ್ಟು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.